ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಬಟ್ ಇವತ್ತು ಈ ವಿಡಿಯೋ ಬಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ಅಂಡ್ ಇವತ್ತೇನು ನಾನು ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಶನ್ ನ ಶೇರ್ ಮಾಡ್ತಾ ಇದ್ದೀನೋ ಇದು ತುಂಬಾನೇ ಯೂಸ್ಫುಲ್ ಆಗಿರುವಂತದ್ದು. ಪ್ರತಿಯೊಬ್ರು ಕೂಡ ನಾವು ತಿಳ್ಕೊಳ್ಳೇಬೇಕು. ಸೊ ಹಾಗಾಗಿ ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾರು ಕೂಡ ಮಧ್ಯದಲ್ಲಿ ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ. ಸೊ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಸೊ ಕ್ಯಾನ್ಸರ್ ಅಂದ ತಕ್ಷಣ ಯಾರಿಗೆ ತಾನೇ ಭಯ ಆಗೋದಿಲ್ಲ ಹೇಳಿ? ಜಸ್ಟ್ ನೀವು ಇಮೇಜ್ ಮಾಡ್ಕೊಳ್ಳಿ, ನಮ್ಮ ಮನೆಯಲ್ಲೋ ಅಥವಾ ನಿಮ್ಮ ಮನೆಯಲ್ಲೋ ಅಥವಾ ಪರಿಚಯಸ್ಥರ ಮನೆಗಳಲ್ಲಿ ಯಾರಾದ್ರೂ ಒಬ್ರು ಕ್ಯಾನ್ಸರ್ ಪೇಷಂಟ್ ಇದ್ದಾರೆ ಅಂತ ಹೇಳಿದ್ರೆ ನಮ್ಗಿಂತ ಹೆಚ್ಚಾಗಿ ಆ ರೋಗಿಗಳ ಪರಿಸ್ಥಿತಿ ಹೇಗಾಗಬಾರದು. ಆದ್ರೆ ಆ ಕ್ಯಾನ್ಸರ್ ಪೇಷಂಟ್ ಗಳಿಗೆ ಹೇಗೆ ಅನಿಸ್ತಾ ಇರುತ್ತೆ ಅಂದ್ರೆ, ಮನೆಯವರ ಸಪೋರ್ಟ್ ಎಷ್ಟೇ ಇದ್ರೂ ಕೂಡ ಹೊರಗಿನ ಪ್ರಪಂಚಕ್ಕೆ ನಾವು ಹೇಗೆ ಮುಖ ತೋರಿಸೋದು, ನಮ್ಮನ್ನ ಯಾವ ರೀತಿಯಾಗಿ ಟ್ರೀಟ್ ಮಾಡ್ತಾರೋ ಅನ್ನೋ ಒಂದು ಭಯ ಖಂಡಿತವಾಗ್ಲೂ ಕಾಡ್ತಾ ಇರುತ್ತೆ. ಈ ಕ್ಯಾನ್ಸರ್ಗೆ ಮುಕ್ತಾಯ ಅನ್ನೋದೇ ಇಲ್ವಾ? ಸೊ ಇದೇ ತರ ನಾವು ಭಯದಿಂದ ಜೀವನವನ್ನ ಸಾಗಿಸ್ಬೇಕಾ? ಅಂದ್ರೆ ನಮ್ಮ ಸಾವಿಗೆ ಇನ್ನೇನ್ ದಿನಾಂಕ ಹತ್ರ ಬರ್ತಾ ಇದೆ ಅಂತ ಹೇಳಿ ನೀವು ಭಯ ಪಡ್ಬೇಕಾ? ಖಂಡಿತವಾಗ್ಲೂ ಇಲ್ಲ. ಇದಕ್ಕೆಲ್ಲ ಕೂಡ ಒಂದು ಪರಿಹಾರ ಇದೆ, ಅದನ್ನ ನಾನು ಇವಾಗ ತಿಳಿಸ್ಕೊಡ್ತೀನಿ. ಈ ಕ್ಯಾನ್ಸರ್ ಅನ್ನೋ ಮಾರಣಾಂತಿಕ ಕಾಯಿಲೆಯನ್ನ ಹೋಗ್ಲಾಡಿಸ್ಬೇಕು ನಾವು. ಅದಕ್ಕೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳಿದ್ರೆ ಇದೇ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್, ಬ್ಯಾಂಗ್ಳೂರ್ ಜಯನಗರಲ್ಲಿ ಇದೆ, ಮರಿಬೇಡಿ. ಓಕೆನಾ? ಸೊ ನಾನು ಯಾಕೆ ಈ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ಗೆ ಬಂದೆ ಅಂತ ನೀವು ಕೇಳೋದಾದ್ರೆ, ನಾನು ಯೂಟ್ಯೂಬ್ ಅಲ್ಲಿ ನಿಮ್ ತರನೇ ನಾನು ಕೂಡ ವಿಡಿಯೋನ ನೋಡ್ತಾ ಇರ್ತೀನಿ. ಜಸ್ಟ್ ಸ್ಕ್ರಾಲ್ ಮಾಡ್ಬೇಕಾದ್ರೆ ಒಂದು ಅಜ್ಜಿ ಈ ಒಂದು ಹಾಸ್ಪಿಟಲ್ ಬಗ್ಗೆ ರಿವ್ಯೂ ಕೊಟ್ಟಿದ್ರು. ನಿಜವಾಗ್ಲೂ ಕಣ್ಣಲ್ಲಿ ನೀರ್ ತರಿಸುತ್ತೆ ಆ ವಿಡಿಯೋನ ನೋಡಿದ್ರೆ. ಅಂದ್ರೆ ಅವ್ರಿಗೆ ಫಸ್ಟ್ ಸ್ಟೇಜ್ ಅಲ್ಲ, ಸೆಕೆಂಡ್ ಸ್ಟೇಜ್ ಅಲ್ಲ, ಲಾಸ್ಟ್ ಸ್ಟೇಜ್ ಅಲ್ಲಿ ಇದ್ದಂತಹ ಕ್ಯಾನ್ಸರ್. ಅಂತ ಕ್ಯಾನ್ಸರ್ ಇದ್ದಾಗ ಅವರು ಕೂಡ ಯಾರೋ ಒಬ್ರು ರೆಫರ್ ಮಾಡಿರೋದು ಅವ್ರಿಗೆ ಈ ತರ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ ಅಂತ ಹೇಳಿ ನಾನು ವಿಡಿಯೋನ ನೋಡಿದ್ದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಈಗ ಕ್ಯಾನ್ಸರ್ ಅಂದ ತಕ್ಷಣ ಅದರಲ್ಲೂ ಏಜ್ ಆಗಿರೋರಿಗೆ ಯಾವ ತರ ಫೀಲ್ ಆಗುತ್ತೆ ಹೇಳಿ? ನಾವು ಸಾವಿನ ತುದಿಯನ್ನ ಮುಟ್ತಾ ಇದೀವೇನೋ ಅಂತ ಅನ್ಸೋದು ಸಹಜಾನೇ, ಹೌದಾ? ಸೊ ಆ ಸಾವಿನ ತುದಿಯನ್ನ ದಾಟಿ ಅವರು ಮತ್ತೆ ಪುನರ್ಜನ್ಮವನ್ನ ಪಡ್ಕೊಂಡು ಬಂದಿದ್ದೀನಿ ನಾನಿವತ್ತು. ಸೊ ಇದಕ್ಕೆಲ್ಲ ಮುಖ್ಯ ಕಾರಣ ಈ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ ಅಂತ ಹೇಳಿ. ಸೊ ಅಜ್ಜಿ ಆಡ್ತಿದ್ದ ಮಾತುಗಳನ್ನ ನಾನು ವಿಡಿಯೋದಲ್ಲಿ ನೋಡಿದಾಗ ನಾನು ಯಾಕೆ ನನ್ನ ಸಬ್ಸ್ಕ್ರೈಬರ್ಸ್ ಅಥವಾ ವ್ಯೂವರ್ಸ್ ಗಳಿಗೆ ಈ ಒಂದು ಟ್ರೀಟ್ಮೆಂಟ್ ಬಗ್ಗೆ ತಿಳಿಸಬಾರ್ದು ಅಂತ ಹೇಳ್ಬಿಟ್ಟು ನಿಮಗೋಸ್ಕರನೇ ನಾನು ಡೈರೆಕ್ಟ್ ಆಗಿ ಈ ಹಾಸ್ಪಿಟಲ್ಗೆ ಬಂದು ಇದ್ರ ಬಗ್ಗೆ ನಾನು ರಿವ್ಯೂ ಕೊಡ್ತಾ ಇದ್ದೀನಿ. ನನಗೂ ಕೂಡ ಇನ್ನೂ ಗೊತ್ತಿಲ್ಲ, ಒಳಗಡೆ ಹೋಗೋಣ ಇವಾಗ ಅಂಡ್ ನೋಡೋಣ. ಕೆಲವೊಂದಿಷ್ಟು ಪೇಷಂಟ್ಸ್ ಗಳು ಖಂಡಿತವಾಗ್ಲೂ ಇರ್ತಾರೆ, ಅವರ ಅಭಿಪ್ರಾಯ ಏನು, ಇಲ್ಲಿಯ ಚಿಕಿತ್ಸೆ ಅವ್ರಿಗೆ ಯಾವ ತರ ವರ್ಕ್ ಆಗ್ತಾ ಇದೆ ಕಂಪ್ಲೀಟ್ ಆಗಿ ತಿಳ್ಕೊಂಬರೋಣ. ಬನ್ನಿ ಹಾಗಾದ್ರೆ ಒಳಗಡೆ ಹೋಗಿ ಬರೋಣ. ಮೇಡಮ್ ನಮಸ್ತೆ, ನನ್ನ ಹೆಸರು ಅನಿತಾ ಶಮಂತ್ ಅಂತ, ಹಾಸನಿಂದ ಬಂದಿದ್ದೀನಿ. ನೋಡಿ, ಹಾಸನಿಂದ ಬ್ಯಾಂಗ್ಳೂರ್ವರೆಗೂ ಹುಡುಕೊಂಡು ಬಂದಿದ್ದೀನಿ ಈ ಹಾಸ್ಪಿಟಲ್ ಬಗ್ಗೆ ರಿವ್ಯೂ ತಿಳ್ಕೊಳ್ಳೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೊ ಈಗ ನಾನು ಯಾವುದೇ ರೀತಿ ಅಪಾಯಿಂಟ್ಮೆಂಟ್ ಏನು ತಗೊಂಡು ಬಂದಿಲ್ಲ. ಸೊ ಡೈರೆಕ್ಟ್ ಆಗಿ ಬಂದರೂ ಕೂಡ ನೀವು ಚೆನ್ನಾಗಿ ಟ್ರೀಟ್ ಮಾಡ್ತಿರೋ ಅಥವಾ ಅಪಾಯಿಂಟ್ಮೆಂಟೇ ತಗೊಂಡು ಬರಬೇಕು ಅಂತ ಏನಾದ್ರು ಜೋರ್ಗೀರ್ ಮಾಡ್ತೀರಾ? ಹಿಂಗೆ ಏನಿಲ್ಲ ಮ್ಯಾಮ್, ಡೈರೆಕ್ಟ್ ಆಗಿ ಬರ್ಬೋದು. ಯಾಕಂದ್ರೆ ಕೆಲವೊಂದು ಪೇಷಂಟ್ಗಳಿಗೆ ಕಾಲ್ ಮಾಡಿ ಕೇಳ್ಕೊಂಡು ಬರ್ಬೇಕು ಅನ್ನೋದು ಗೊತ್ತಿರಲ್ಲ. ಡೈರೆಕ್ಟ್ ಆಗಿ ಬಂದಿರ್ತಾರೆ, ಡೈರೆಕ್ಟ್ ಆಗಿ ಬಂದಿರೋರ್ಗೂ ಅಪಾಯಿಂಟ್ಮೆಂಟ್ ಕೊಡ್ತೀವಿ. ಸೊ ಬಂದ ಕೂಡಲೇ ಇಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ. ರಿಜಿಸ್ಟ್ರೇಷನ್ ಆದ್ಮೇಲೆ ಡಾಕ್ಟರ್ ಹತ್ರ ಕಳಿಸ್ಕೊಡ್ತೀವಿ. ಸೊ ಇದು ಓನ್ಲಿ OPD ಬೇಸ್ ಆಗಿರೋದ್ರಿಂದ ತುಂಬಾ ಹೊತ್ತೇನು ವೇಟ್ ಮಾಡಬೇಕು ಆ ಥರ ಏನಿಲ್ಲ. ಪೇಷಂಟ್ಸ್ ಇದ್ರೆ ಮಾತ್ರ ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ. ಸೊ ಪೇಷಂಟ್ಸ್ ಕೂತ್ಕೊಂಡು ಡಾಕ್ಟರ್ ಹತ್ರ ಮಾತಾಡ್ಕೊಂಡು ಆರಾಮಾಗಿ ಮೆಡಿಸಿನ್ಸ್ ತಗೊಂಡು ಹೋಗ್ತಾರೆ ಮ್ಯಾಮ್. ಹಾಸ್ಪಿಟಲ್ ಟೈಮಿಂಗ್ಸ್ ಏನಿರುತ್ತೆ ಮ್ಯಾಮ್? ಮಾರ್ನಿಂಗ್ 10 o'clock ಸ್ಟಾರ್ಟ್ ಆಗುತ್ತೆ ಮ್ಯಾಮ್, 10 to 1 ವರೆಗೂ ಇರುತ್ತೆ. ಸೊ ಇನ್ ಕೇಸ್ ತುಂಬಾ ದೂರದಿಂದ ಬರೋರಿಗೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಟ್ಲೀಸ್ಟ್ 4-5 ವರ್ಗು ಇರ್ತೀವಿ ಮೇಡಮ್. ಸೊ ಈಗ ರಿಸೆಪ್ಷನಿಸ್ಟ್ ಹತ್ರ ನಾವು ಮಾತಾಡಾಯ್ತು. ಸೊ ಇನ್ನೊಂದು ಮುಖ್ಯವಾದ ವಿಷಯವನ್ನ ನಾನು ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ಏನು ಅಂತ ಅಂದ್ರೆ, ನಾನು ಈ ವಿಡಿಯೋದಲ್ಲೇ ನೋಡಿದ್ದು, ಅಂದ್ರೆ ಯೂಟ್ಯೂಬ್ ಅಲ್ಲೇ ನಾನು ಕೂಡ ನೋಡಿದ್ದು. ಸೊ ಕ್ಯಾನ್ಸರ್ ಇಂದ ಸಾವಿಲ್ಲ ಅಂತ ಹೇಳ್ಬಿಟ್ಟು ಒಬ್ರು ಸರ್ ಹೇಳ್ತಾ ಇದ್ರು. ನಿಜವಾಗ್ಲೂ ಅದೇಂಗ್ ಹೇಳ್ತಾರೆ? ಪದೇ ಪದೇ ವಿಡಿಯೋದಲ್ಲಿ ಅವ್ರು ಅದೇ ಹೇಳ್ತಾ ಇದ್ದಿದ್ದು. ನಿಜವಾಗ್ಲೂ ಅವ್ರ ಮಾತನ್ನು ಕೇಳ್ತಾ ಇದ್ದಾಗ ವಾವ್, ಸಚ್ ಎ ಬೋಲ್ಡ್ ಸ್ಟೇಟ್ಮೆಂಟ್ ಅಂತ ನನಗೂ ಕೂಡ ಅನ್ನಿಸ್ತಾ ಇತ್ತು. ಸೊ ಅದು ಯಾರು ಸರ್ ಅಂತ ಹೇಳ್ಬಿಟ್ಟು ನನಗೂ ಕೂಡ ಈ ಹಾಸ್ಪಿಟಲ್ಗೆ ಬಂದಾಗಲೇ ಗೊತ್ತಾಗಿದ್ದು. ಅವರೇ ಈ ಹಾಸ್ಪಿಟಲ್ ನ ಫೌಂಡರ್, ಅಂದ್ರೆ ಸಂಸ್ಥಾಪಕರು, ಶ್ರೀ ಬೊಮ್ಮು ವೆಂಕಟೇಶ್ವರ ರೆಡ್ಡಿ ಸರ್ ಅವರು. ಸೊ ನಮ್ಗೆ ಹಿಂದೆ ಪ್ರಾಚೀನ ಕಾಲದಲ್ಲಿ ಋಷಿಮನಿಗಳು ಕೂಡ ಈ ತರ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಬೇರೆ ಇನ್ಯಾವುದೋ ಒಂದು ಕಾಯಿಲೆಗೆ ಚಿಕಿತ್ಸೆಯನ್ನ ಕೊಡ್ತಿದ್ದಿದ್ದೆ ಆಯುರ್ವೇದದ ಮೂಲಕ, ಹೌದಾ? ಸೊ ಅದನ್ನೇ ಕೂಡ ಈಗ ಈ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ ಅಲ್ಲಿ ರಾಸಾಯನಿಕ ಆಯುರ್ವೇದವನ್ನ ವಿಧಾನವನ್ನ ಅಳವಡಿಸಿಕೊಂಡು ಈ ಹಾಸ್ಪಿಟಲ್ ನಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಅದರಿಂದ ನೀವು ಚಿಕಿತ್ಸೆಯನ್ನ ಪಡ್ಕೊಂಡ್ರಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಮ ಜೀವನವನ್ನ ಸುಗಮ ಪಡಿಸ್ಕೋಬಹುದು. ಸೊ ಈಗ ನಿಮ್ಗೂ ಕೂಡ ಡೌಟ್ ಬರುತ್ತೆ, ಇದನ್ನ ನಂಬಿ ನಾವು ಈ ಹಾಸ್ಪಿಟಲ್ಗೆ ಹೋದ್ರೆ ಒಂದು ಗುಡ್ ರಿಸಲ್ಟ್ ಸಿಗುತ್ತಾ ಅಂತ ಹೇಳ್ಬಿಟ್ಟು. ಸೊ ಖಂಡಿತವಾಗ್ಲೂ ಸಿಗತ್ತೆ. ಯಾಕೆ ಹಿಂಗ್ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಈಗ ಆಲ್ರೆಡಿ 93% ರಷ್ಟು ಸಕ್ಸಸ್ ರೇಟ್ ನ ಈ ಹಾಸ್ಪಿಟಲ್ ಕಂಡುಕೊಂಡಿದೆ. ಓಕೆನಾ? ಸೊ ನಾನು ಈಗ ಹೇಳ್ತಾ ಇರೋದಕ್ಕೆ ಕಾರಣ ಬಂದು, ಈಗ ಆಲ್ರೆಡಿ ಯೂಟ್ಯೂಬ್ ಚಾನಲ್ ಅಲ್ಲಿ ಪುನರ್ಜನ್ ಆಯುರ್ವೇದ ಕನ್ನಡ ಅಂತ ಹೇಳ್ಬಿಟ್ಟು ಕ್ಯಾನ್ಸರ್ ಪೇಷಂಟ್ ಗಳು ಅವರ ಒಂದು ಎಕ್ಸ್ಪೀರಿಯನ್ಸ್ ನ ಓನ್ ಆಗಿ ಶೇರ್ ಮಾಡಿದ್ದಾರೆ. ಅಂದ್ರೆ ಹಾನೆಸ್ಟ್ ಆಗಿ ಹೇಳಿದ್ದಾರೆ, ಈ ಹಾಸ್ಪಿಟಲ್ ಬಂದು ಇಲ್ಲಿ ಯಾವ ತರ ಚಿಕಿತ್ಸೆಯನ್ನ ಕೊಟ್ರು, ನಾವ್ ಯಾವ ತರ ಈ ಕ್ಯಾನ್ಸರ್ ಅನ್ನ ಗೆತ್ಕೊಂಡು ಬಂದು ಸಾವಿನ ದಡೆಗೆ ಹೋಗಿ ಹೆಂಗೆ ಇವಾಗ ಜೀವನವನ್ನ ಸುಖವಾಗಿ ಸಾಗಿಸ್ಕೊಂಡು ಹೋಗ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಹಾನೆಸ್ಟ್ ಒಪಿನಿಯನ್ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ನೀವು ಪುನರ್ಜನ್ ಆಯುರ್ವೇದ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಅಲ್ಲಿ ವಿಡಿಯೋನ ನೋಡಿದ್ರಿ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಇನ್ನ ಹೆಚ್ಚಿನ ಮಾಹಿತಿ ನಿಮ್ಗಲ್ಲಿ ತಿಳಿತಾ ಹೋಗುತ್ತೆ. ಅಮ್ಮ ನಮಸ್ತೆ, ತಮ್ಮ ಹೆಸರು ಅಮ್ಮ? ನಿರ್ಮಲಾ.
ನಿರ್ಮಲಾ. ಎಲ್ಲಿಂದ ಬಂದಿರೋದು? ಯಶವಂತಪುರ. ಸೊ ನಿಮ್ಗೆ ಯಾವ ಸ್ಟೇಜ್ ಅಲ್ಲಿ ಇತ್ತು ಅಮ್ಮ ಕ್ಯಾನ್ಸರ್? 3ನೇ ಸ್ಟೇಜ್ ಅಲ್ಲಿ. 3rd ಸ್ಟೇಜ್ ಅಲ್ಲಿ ಇದ್ದಿದ್ದು ಕ್ಯಾನ್ಸರ್. ನಿಮ್ಗೆ ಹೇಗ್ ಗೊತ್ತಾಯ್ತು ಕ್ಯಾನ್ಸರ್ ಇದೆ ಅಂತ ಅನ್ಬಿಟ್ಟು? ಸ್ವಲ್ಪ ನೋವಿತ್ತು ಅಂತ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಅವಾಗ ಗಡ್ಡೆ ಇದೆ ಅಂತ ಗೊತ್ತಿರೋದಕ್ಕೆ ಸರ್ಜರಿ ಆಗಿ ಇದೇ ಫಸ್ಟ್ ಟೈಮ್ ಹಾಸ್ಪಿಟಲ್ ಇದೇ ಫಸ್ಟ್ ಟೈಮ್ ಇಲ್ಲಿ ಬಂದಿರೋ. ಇದಕ್ಕೂ ಮುಂಚೆ ಎಲ್ಲಾದ್ರೂ ಬೇರೆ ಕಡೆ ತೋರಿಸಿದ್ರ ಹೇಗೆ? ಬಸವೇಶ್ವರ ನಗರ. ಅಲ್ಲಿ ಏನ್ ಟ್ರೀಟ್ಮೆಂಟ್ ಕೊಟ್ಟಿದ್ರು ನಿಮ್ಗೆ? ಸರ್ಜರಿ ಫಸ್ಟ್ ಮಾಡಿದ್ರು, ಆಮೇಲೆ ಕೀಮೋ 8 ಇಂಜೆಕ್ಷನ್ ಕೀಮೋ ತಗೊಂಡ್ರಿ. ಟ್ರೀಟ್ಮೆಂಟ್ ತಗೊಂಡು ಲೇಸರ್ ಟ್ರೀಟ್ಮೆಂಟ್ ಮೊನ್ನೆ ಆಯ್ತು ಒಂದು 15 ದಿನಕ್ಕೆ. ಸೊ ನಿಮ್ಗೆ ಡಾಕ್ಟರ್ ಯಾವ ರೀತಿ ಟ್ರೀಟ್ ಮಾಡಿದ್ರು, ಏನಂತ ಆನ್ಸರ್ ಕೊಟ್ರು? ಚೆನ್ನಾಗಿ ಮಾತಾಡಿದ್ರು, ಚೆನ್ನಾಗಿ ಹೇಳಿದ್ರು, ಹಿಂಗ್ ತಗೊಳ್ಳಿ, ಹಿಂಗ್ ತಿನ್ನಿ, ಇಂತ ತಿನ್ನಿ, ಆಮೇಲೆ ಚೆನ್ನಾಗಿದೆ, ನೀವ್ ಏನಾದ್ರು ಡೌಟ್ ಏನಾದ್ರು ಇದ್ರೆ ಫೋನ್ ಮಾಡಿ ಮಾತಾಡಿ, ಎಲ್ಲ ಚೆನ್ನಾಗಾಗಿದೆ, ನಾವು ಸ್ವಲ್ಪ ಎಲ್ಲ ಮುಂದಕ್ಕೆ ಇದಾಗ್ದಿರೋದಕ್ಕೆ ಅಂತ ಮೆಡಿಸಿನ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಅಮ್ಮ. ಈ ತರ ನಮಗೂ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ರಿವ್ಯೂ ಕೇಳ್ಬಿಟ್ರೆ ನೀವು ಒಂದು ಹಾನೆಸ್ಟ್ ಆಗಿ ಕೊಡ್ತೀರಾ. ಈಗ ಸ್ಟಾಫ್ಸ್ ಹತ್ರ ಕೇಳಿದ್ರೆ ನಮಗೂ ನಂಬಿಕೆ ಇರೋದಿಲ್ಲ. ಸೊ ಪೇಷಂಟ್ ಹತ್ರ ಕೇಳ್ಬಿಟ್ರೆ ನಮ್ ನೋಡ್ತಾ ಇರುವಂತ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ಗಳಿಗೂ ಒಂದು ಧೈರ್ಯ ಬರುತ್ತೆ. ಯಾಕಂದ್ರೆ ಕ್ಯಾನ್ಸರ್ ಅಂದ ತಕ್ಷಣನೇ ಭಯ ಪಡೋರೇ ಜಾಸ್ತಿ. ಸೊ ಇವಾಗ ಅವ್ರಿಗೆ ಹಿಂಗಾಗತ್ತೆ ಅಂದ್ರೆ ಇಲ್ಲಪ್ಪ ಈ ಹಾಸ್ಪಿಟಲ್ ಪೇಷಂಟ್ ಈ ತರ ರಿವ್ಯೂ ಕೊಟ್ರು, ಧೈರ್ಯವಾಗಿ ನಾವು ಕೂಡ ಹಾಸ್ಪಿಟಲ್ಗೆ ಹೋಗ್ಬೋದು ಅಂತ ಹೇಳಿ ಅನ್ಸುತ್ತೆ. ಧೈರ್ಯ ಇರೋದಕ್ಕೆ ಇಲ್ಲಿವರೆಗೂ ಬಂದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಈಗ ಆಲ್ರೆಡಿ ಎಷ್ಟೋ ಜನ ಕ್ಯಾನ್ಸರ್ ಪೇಷಂಟ್ಸ್ ಗಳು ಬೇರೆ ಬೇರೆ ರೀತಿ ಟ್ರೀಟ್ಮೆಂಟ್ ನ ತಗೋತಾ ಇರ್ತೀರಾ, ಲೈಕ್ ಕೀಮೋಥೆರಪಿ, ರೇಡಿಯೇಷನ್, ಈ ರೀತಿಯಾಗಿ. ಸೊ ಆ ಟ್ರೀಟ್ಮೆಂಟ್ ಜೊತೆಗೆ ಈ ಒಂದು ಆಯುರ್ವೇದ ಮೆಡಿಸಿನ್ ನ ನಾವು ತಗೊಂಡ್ರೆ ಏನಾದ್ರೂ ಸೈಡ್ ಎಫೆಕ್ಟ್ ಆಗತ್ತಾ ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ಯಾವುದೇ ರೀತಿ ನಿಮಗೆ ಸೈಡ್ ಎಫೆಕ್ಟ್ ಇಲ್ಲ. ಅದ್ರ ಜೊತೆಗೇನೆ ನೀವು ಇಲ್ಲಿ ಆಯುರ್ವೇದ ಟ್ರೀಟ್ಮೆಂಟ್ ತಗೊಂಡ್ರೆ ಯಾವುದೇ ರೀತಿ ಪೇನ್ಲೆಸ್ ಟ್ರೀಟ್ಮೆಂಟ್ ಇರುತ್ತೆ ನಿಮಗೆ. ಅಂಡ್ ಕಾಸ್ಟ್ ಕೂಡ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ. ಖಂಡಿತವಾಗ್ಲೂ ಮಿಸ್ ಮಾಡದೆ ನೀವು ಈ ಹಾಸ್ಪಿಟಲ್ಗೆ ವಿಸಿಟ್ ಮಾಡಬಹುದು. ಸೊ ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ, ಯಾವ ತರ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಡಾಕ್ಟರ್ನೇ ಮೀಟ್ ಮಾಡ್ಕೊಂಡು ಮಾತಾಡಿಸ್ಕೊಂಡ್ ಬರೋಣ. ಮೇಡಮ್ ನಮಸ್ತೆ, ನನ್ನ ಹೆಸರು ಅನಿತಾ ಶಮಂತ್ ಅಂತ ಹೇಳ್ಬಿಟ್ಟು ನಾನೊಬ್ಳು ಯೂಟ್ಯೂಬರು. ಈಗ ಆಲ್ರೆಡಿ ನಿಮ್ಮ ಹಾಸ್ಪಿಟಲ್ ಬಗ್ಗೆ, ನಿಮ್ಮ ಚಿಕಿತ್ಸೆಗಳ ಬಗ್ಗೆ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ನೋಡಿದ್ದೀನಿ. ನಾನು ತುಂಬ ಬೇರೆ ಬೇರೆ ಟ್ರೀಟ್ಮೆಂಟ್ಗಳ ಬಗ್ಗೆ ಕೇಳಿದ್ದೀನಿ. ಆದರೆ ಈ ರಸಾಯನ ಆಯುರ್ವೇದ ಟ್ರೀಟ್ಮೆಂಟ್ ಅಂದರೆ ಏನು, ಅದರದ್ದು ವಿಶೇಷತೆ ಏನು ಅಂತ ಹೇಳಿ ನಾನು ತಿಳ್ಕೊಬೇಕು ಮ್ಯಾಮ್. ರಸಾಯನ ಆಯುರ್ವೇದ ಅಥವಾ ರಸಾಯನ ಥೆರಪಿ ಅಂದರೆ ರೆಜುವಿನೇಷನ್ ಥೆರಪಿ ಅಂತೀವಿ. ಅಂದರೆ ನಮ್ಮನ್ನ ಸೆಲ್ಸ್ಗಳನ್ನ ರೆಜುವಿನೇಟ್ ಮಾಡಿ, ಧಾತುಗಳ ಪೋಷಣೆ ಮಾಡಿ, ಇಮ್ಯುನಿಟಿ ಬೂಸ್ಟಪ್ ಮಾಡಿ ಮಾಡೋ ಟ್ರೀಟ್ಮೆಂಟಿಗೆ ರಸಾಯನ ಥೆರಪಿ ಅಂತ ಹೇಳ್ತೀವಿ. ಇದರಲ್ಲಿ ಏನಾಗುತ್ತೆ, ಹರ್ಬ್ಸು, ಮಿನರಲ್ಸು ಎಲ್ಲ ಯೂಸ್ ಮಾಡಿ ಮಾಡೋದ್ರಿಂದ ಫಸ್ಟ್ ಸ್ಟೇಜಲ್ಲಿ ಇಮ್ಯುನಿಟಿ ಬೂಸ್ಟಪ್ ಆಗುತ್ತೆ. ದೋಷಗಳು, ವಾತ, ಪಿತ್ತ, ಕಫ ಏನು ಹೇಳ್ತೀವಿ ಅದನ್ನೆಲ್ಲ ನಾರ್ಮಲೈಸ್ ಮಾಡುತ್ತೆ. ಮತ್ತು ಧಾತು ಪೋಷಣೆ ಮಾಡಿ, ಧಾತು ಪೋಷಣೆ ಆಗೋದ್ರಿಂದ ಏನಾಗುತ್ತೆ, ಉತ್ತರೋತ್ತರ ಧಾತು ಪೋಷಣೆ ಅಂತೀವಿ. ಸಪ್ತ ಧಾತುಗಳಲ್ಲಿ ಎಲ್ಲ ಪೋಷಣೆ ಆಗಿ ಲಾಸ್ಟಲ್ಲಿ ಓಜಸ್ ಅಂತ ಪೋಷಣೆ ಆಗುತ್ತೆ. ಸೊ ಅದರಿಂದ ಇಮ್ಯುನಿಟಿ ಬೂಸ್ಟಪ್ ಆಗಿ ಒಳಗಡೆ ನಾರ್ಮಲ್ ಸೆಲ್ಸ್ ಇಂದ ಕೆಲಸ ಆಗೋದ್ರಿಂದ ರಸಾಯನ ಥೆರಪಿಲಿ ರಿಸಲ್ಟ್ಸ್ ಚೆನ್ನಾಗಿ ಬರುತ್ತೆ. ಈ ಟ್ರೀಟ್ಮೆಂಟ್ ಕ್ಯಾನ್ಸರ್ಗೆ ಯಾವ ತರ ವರ್ಕ್ ಆಗುತ್ತೆ ಅದ್ರ ಬಗ್ಗೆ ನನಗೆ ಡೀಟೇಲ್ ಆಗಿ ನೀವು ಇನ್ಫಾರ್ಮೇಶನ್ ಕೊಡ್ಬೋದಾ? ಈ ರಸಾಯನ ಆಯುರ್ವೇದದಿಂದ ಕ್ಯಾನ್ಸರ್ನ ಹೇಗೆ ಟ್ರೀಟ್ಮೆಂಟ್ ಮಾಡ್ತೀವಿ ಅಂದರೆ, ಕ್ಯಾನ್ಸರ್ ಸೆಲ್ಸ್ ತುಂಬ ಜಾಸ್ತಿ ಆಗದ್ರಿಂದ ನಾರ್ಮಲ್ ಸೆಲ್ಸಿಗೆ ಆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಈ ರಸಾಯನ ಥೆರಪಿಲಿ ಏನಾಗುತ್ತೆ, ನಾರ್ಮಲ್ ಸೆಲ್ಸ್ಗೆ ಸೆಲ್ ರೆಜುವಿನೇಷನ್ ಅಂದರೆ ನಾರ್ಮಲ್ ಸೆಲ್ಸ್ಗೆ ಆ ಪೋಷಣೆ ಕೊಟ್ಟು ಕ್ಯಾನ್ಸರ್ ಸೆಲ್ಸ್ ವಿರುದ್ಧ ಹೋರಾಡಂಗೆ ಮಾಡುತ್ತೆ. ಕ್ಯಾನ್ಸರ್ ಸೆಲ್ಸ್ಗಳು ಯೂಶಲಿ ಅಬ್ನಾರ್ಮಲಿ ಫಾಸ್ಟ್ ಪ್ರೋಗ್ರೆಷನ್ ಆಗಿ ಬೆಳೀತಾ ಹೋಗ್ತಿರುತ್ತೆ. ಅದ್ರ ಪ್ರೋಗ್ರೆಷನ್ನ ಸ್ಲೋ ಮಾಡಿಕೊಂಡು ಕ್ಯಾನ್ಸರ್ ಕಣಗಳನ್ನ ಕಮ್ಮಿ ಮಾಡಿಕೊಂಡು ಇಮ್ಯುನಿಟಿ ಬೂಸ್ಟಪ್ ಮಾಡೋದ್ರಿಂದ ರಸಾಯನ ಥೆರಪಿಲಿ ನಿಮಗೆ ಕ್ಯಾನ್ಸರ್ ಚಿಕಿತ್ಸೆ ಹೆಚ್ಚು ಫಲಕಾರಿಯಾಗಿ ಕಂಡುಬರುತ್ತೆ. ಸೊ ನನಗೆ ಗೊತ್ತಿರೋ ಪ್ರಕಾರ ಆಯುರ್ವೇದ ಅಂತ ಹೇಳಿದ್ರೆ ಎಷ್ಟೋ ಜನಗಳು ಇಂಟ್ರೆಸ್ಟ್ ತೋರಿಸೋದಿಲ್ಲ. ಸೊ ಯಾಕೆ ಆ ಥರ ಮಾಡ್ತಾರೆ? ಜೊತೆಗೆ ಬೇರೆ ಏನಾದರೂ ಅವರು ಮೆಡಿಸಿನ್ ತಗೊತಾ ಇದ್ದು ಅದ್ರ ಜೊತೆಗೆ ಈ ಆಯುರ್ವೇದ ಮೆಡಿಸಿನ್ನ ಯೂಸ್ ಮಾಡ್ಬೋದಾ? ಇತ್ತೀಚೆಗೆ ತೋರಿಸ್ತಿಲ್ಲ ಅನ್ನೋದಕ್ಕಿಂತ ಆ್ಯಕ್ಚುಲಿ ತೋರಿಸ್ತಿದ್ದಾರೆ. ನಾನು ನೋಡಿದಷ್ಟು ಮಟ್ಟಿಗೆ ಅವೇರ್ನೆಸ್ ಅನ್ನೋದು ತುಂಬ ಚೆನ್ನಾಗೇ ಬೆಳೆದಿದೆ. ಎಸ್ಪೆಷಲಿ ಪೋಸ್ಟ್ ಕೋವಿಡ್ ನೋಡೋ ಅಷ್ಟರಲ್ಲಿ ವಿ ಹ್ಯಾವ್ ಸೀನ್ ಗುಡ್ ಅಮೌಂಟ್ ಆಫ್ ಚೇಂಜ್. ನಮ್ಮ ಪ್ರಾಕ್ಟೀಸಲ್ಲಂತೂ ನಾವು ಅದು ಎವಿಡೆಂಟಾಗಿ ನಾವು ನೋಡ್ತಾ ಇದ್ದೀವಿ. ಸೊ ಅದನ್ನು ಬೇರೆ ಟ್ರೀಟ್ಮೆಂಟ್ ಜೊತೆ, ಬೇರೆ ಸೈನ್ಸ್ ಜೊತೆ ಇದನ್ನು ಕಂಬೈನ್ ಮಾಡ್ಬೋದಾ ಅಂದರೆ ಡೆಫಿನೆಟ್ಲಿ ಕಂಬೈನ್ ಮಾಡ್ಬೋದು. ಯಾಕಂದರೆ ಅರೌಂಡ್ 60 to 70% ಸಮ್ಟೈಮ್ಸ್ ನಮ್ಮ ಹತ್ರ ಬರೋರು ಆಲ್ರೆಡಿ ಕೀಮೋ ತಗೊಳ್ತಿದ್ದಾರೆ, ಇಲ್ಲ ರೇಡಿಯೇಷನ್ಸ್ ತಗೊಳ್ತಿದ್ದಾರೆ. ಮಧ್ಯದಲ್ಲಿ ನಮ್ಮ ಬಗ್ಗೆ ಗೊತ್ತಾಯಿತು, ಈ ಹಾಸ್ಪಿಟಲ್ ಬಗ್ಗೆ ಗೊತ್ತಾಯಿತು ಅಂದಾಗ ವಿ ಕೆನಾಟ್ ಸಡನ್ಲಿ ಆ ಮೆಡಿಸನ್ನು ಸ್ಟಾಪ್ ಮಾಡಿ ಅಂತ ಅಂತೂ ನಾವು ಹೇಳಲ್ಲ. ಅದನ್ನು ನಾವು ಕೇಳ್ಕೊಳ್ತೀವಿ, ಯಾವ ಟೈಮಿಂಗಲ್ಲಿ ಮಾಡ್ತಿದ್ದಾರೆ, ಎಷ್ಟು ದಿನ ಮಾಡ್ತಿದ್ದಾರೆ ಅಂತ ನಾವು ಅದನ್ನು ಕೇಳ್ಕೊಂಡು ಅದಕ್ಕೆ ತಕ್ಕಾಗಿ ಈ ಮೆಡಿಸನ್ ನಾವು ಕಂಬೈನ್ ಮಾಡಿ ಅವ್ರಿಗೆ ಕೊಡ್ತೀವಿ. ಸೊ ಅದರಿಂದ ಬೆನಿಫಿಟ್ ಏನಾಗುತ್ತೆ ಅಂದರೆ, ಇವಾಗ ಅಲ್ಲಿಂದ ಅಲ್ಲಿರೋ ಟ್ಯೂಮರ್ ಆಗಲಿ, ಅಲ್ಲಿರೋ ಗಡ್ಡೆ ಆಗಲಿ ಅದನ್ನು ಕರಗಿಸೋಕ್ಕೆ
ಪ್ರಯತ್ನ ಪಡೋದೆ ಅಲ್ಲಿಂದನೂ ಇರುತ್ತೆ. ಅಲ್ಲಿಂದ ಅಂದರೆ ರೇಡಿಯೇಷನ್ ಕೆಮ್ಮೋದಿಂದ. ಸೊ ನಮ್ಮ ಮೆಡಿಸಿನ್ಸು ಅದೇ ಕೆಲಸ ಮಾಡಿಕೊಂಡು ಅಟ್ ದ ಸೇಮ್ ಟೈಮ್ ಓವರ್ ಆಲ್ ಇಮ್ಯುನಿಟಿನೂ ಬೂಸ್ಟ್ ಮಾಡ್ಕೊಂಡು ಬಂದಾಗ ಪೇಷಂಟದ ಆ ಜರ್ನಿ ಏನಿರುತ್ತೋ ಟ್ರೀಟ್ಮೆಂಟ್ ಜರ್ನಿನೂ ಬೇಗ ಗುಣ ಆಯಿತು ಅಂದರೆ ಬೇಗನೂ ನಾವು ಡ್ಯಾಮೇಜು ಕಂಟ್ರೋಲ್ ಮಾಡ್ಬೋದು. ಏನಾದ್ರೂ ಈ ತರ ಕ್ಯಾನ್ಸರ್ಗಳು ಇಷ್ಟು ದಿನದಲ್ಲಿ ರಿಡ್ಯೂಸ್ ಆಗುತ್ತೆ ಅಂತ ಏನಾದ್ರೂ ಇದೆಯಾ? ವಿ ಕೆನಾಟ್ ಸೇ ಲೈಕ್ ಅಬ್ರಪ್ಟ್ಲಿ 4 ತಿಂಗಳು 6 ತಿಂಗಳು 8 ತಿಂಗಳು ಇಲ್ಲ 1 ತಿಂಗಳಲ್ಲೇ ಆಗ್ಬಿಡುತ್ತೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಬಿಕಾಸ್ ಅವ್ರು ಯಾವ ಸ್ಟೇಜಲ್ಲಿ ಬರ್ತಾರೆ ಫಸ್ಟ್ ಥಿಂಗ್, ಯಾವ ಏಜಲ್ಲಿ ಇದ್ದಾರೆ ಸೆಕೆಂಡ್ ಥಿಂಗ್, ಇದು ರೆಕರೆನ್ಸಾ ಇಲ್ಲ ಫಸ್ಟ್ ಟೈಮ್ ಬಂತಾ ಅವ್ರಿಗೆ ಅನ್ನೋದು 3ನೇ ವಿಷಯ. ಅವ್ರು ಏನು ಅಭ್ಯಾಸಗಳಿಂದ ಬಂತ, ಫ್ಯಾಮಿಲಿ ಹಿಸ್ಟ್ರಿಯಿಂದ ಬಂತ, ಇಲ್ಲ ಯಾವ ಪಾರ್ಟ್ ಆಫ್ ದ ಬಾಡಿಯಲ್ಲಿ ಬಂದಿದೆ, ಇದೆಲ್ಲ ಪ್ಯಾರಾಮೀಟರ್ಸ್ ಇರುತ್ತೆ. ಸೊ ವಿ ಕೆನಾಟ್ ಕ್ವಾಂಟಿಫೈ ಇಟ್, ಬಟ್ ವಿ ಎಕ್ಸ್ಪೆಕ್ಟ್ ದ ರಿಸಲ್ಟ್ಸ್ ಅಟ್ಲೀಸ್ಟ್ ವಿತಿನ್ 6 months ಆಫ್ ಜರ್ನಿ ಅಂತೂ ನಾವು ಎಕ್ಸ್ಪೆಕ್ಟ್ ಮಾಡೇ ಮಾಡ್ತೀವಿ. ಕೆಲವ್ರಿಗೆ ಅದಕ್ಕೆ ಮುಂಚೆನೇ ಕ್ಲಿಯರ್ ಆಯಿತು, ಸ್ಕ್ಯಾನ್ಸ್ ಎಲ್ಲ ಬಂತು ಅಂದರೂ ಕೂಡ ವಿ ಹ್ಯಾವ್ ಸ್ಟಾಪ್ ದ ಮೆಡಿಸಿನ್ಸ್. ಆ ಥರ ಏನಿರಲ್ಲ. ನಿಮ್ಮ ಜೊತೆ ಮಾತಾಡಿ ತುಂಬಾ ಇನ್ಫಾರ್ಮೇಶನ್ ನಾನು ತಿಳ್ಕೊಂಡೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಫ್ರೆಂಡ್ಸ್, ಕೊನೆಯದಾಗಿ ನಾನು ನಿಮಗೆ ಕೇಳ್ಕೊಳ್ಳೋದಿಷ್ಟೇ, ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿಲ್ಲ ಅಂತ ಅಂದ್ರೂ ಕೂಡ ಅಟ್ಲೀಸ್ಟ್ 4-6 ಜನಕ್ಕೆ ಶೇರ್ ಮಾಡಿ. ಅಂದರೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಅಥವಾ ರಿಲೇಟಿವ್ಸ್ಗೆ ಶೇರ್ ಮಾಡಿದ್ರೆ ಅವ್ರಿಗಾದ್ರೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದ್ರದ್ದು ಕಂಪ್ಲೀಟ್ ಅಡ್ರೆಸ್ ಬೇಕು, ಫೋನ್ ನಂಬರ್ ಬೇಕು ಈ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ದು ಅಂದರೆ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಹಾಗೆ ವಿಡಿಯೋ ಸ್ಕ್ರೀನ್ ಮೇಲೂ ಕೂಡ ಡಿಸ್ಪ್ಲೇ ಮಾಡಿರ್ತೀನಿ. ಸೊ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು.